ಯಾರು ಬರ್ಬೋದು ಅನ್ಕೊಂಡಿದ್ರಿ ನೀವು ಫೈನಲ್‌ಗೆ? ಅವ್ರು ಬಂದ್ರಾ? ಸರ್ ಟ್ರಸ್ಟ್ ಮೀ ನಾನು ಯಾರನ್ನೂ ಅನ್ಕೊಂಡಿರಲಿಲ್ಲ. ದೇವರಾಣೆಗೂ ನಾನು ಇವ್ರು ಬರ್ತಾರೆ ಆ ಥರದ್ದು ನಾನು ಏನು ಪ್ಲಾನೇ ಮಾಡಿರಲಿಲ್ಲ. ನಾನು ಹೋಗ್ಬೇಕು ಅನ್ನೋದು ಮಾತ್ರ ಇತ್ತು ನನಗೆ. ನಾನು ಯಾವಾಗ್ಲೂ ಅದನ್ನ ಹೇಳ್ತೀನಿ. ನಾನು ಇನ್ನೊಬ್ರನ್ನ ಸೋಲ್ಸಕ್ಕೆ ಅಂತ ಆಟ ಆಡ್ತಾ ಇದ್ದೀನಿ ಅಂದ್ರೆ ನಾನು ಗೆಲ್ಲಕ್ಕೆ ಆಡ್ತಾ ಇರಲ್ಲ. ಅವ್ರನ್ನ ಮಾತ್ರ ಸೋಲ್ಸೋದಕ್ಕೆ ಪ್ಲಾನ್ ಮಾಡ್ತಾ ಇರ್ತೀನಿ. ಇಲ್ಲಿ ನನಗೆ ಆಟದಲ್ಲಿದೆ ಏನಿದೆ ನಾನು ಪರ್ಫಾರ್ಮ್ ಮಾಡಬೇಕು. ನಾನು ಆರಾಮಾಗಿ ಆಡಬೇಕು. ಸೊ ಕೊನೆ ತನಕ ನಾನು ಹೋಗ್ಬೇಕು. ಸುದೀಪ್ ಅಣ್ಣನ ಕೈಲಿರಬೇಕು ಅನ್ನೋದೊಂದು ಮಾತ್ರ ಮೈಂಡಲ್ಲಿತ್ತು. ಆ ಸ್ಟೇಜ್ ಹತ್ಬೇಕು ಅನ್ನೋದು. ಕೊನೆಯದಾಗಿ ಅಣ್ಣ ಬಂದು ಡೋರಿಂದ ಆಚೆ ಕರ್ಕೊಂಡು ಹೋಗ್ಬೇಕು. ದಟ್ ವಾಸ್ ದ ಮೂಮೆಂಟ್ ಲೈಕ್ ಐ ಲೀವ್ಡ್ ಅಪ್ ಟು ದ ಮಾರ್ಕ್ ಅನ್ನೋದು ಮನೇಲಿ. ಯಾರೇ ಬಂದರೂ ನನಗೇನು ಚಿಂತೆ ಇರಲಿಲ್ಲ ಸರ್. ಬಿಕಾಸ್ ಕಾಂಪಿಟೇಷನ್ ಇದ್ದಿದ್ದು ನನ್ನೊಳಗೆ. ನನಗೆ ಮಾತ್ರ ಇದ್ದಿದ್ದು. ನಾನು ಇನ್ನೊಬ್ರ ಜೊತೆ ಕಾಂಪಿಟೇ ಮಾಡ್ತಾ ಇರಲಿಲ್ಲ. ಸೊ ಹಂಗಾಗಿದ್ರೆ ನಾನು ಯಾರನ್ನೂ ಅಣ್ಣ ಅಂತಿರಲ್ಲ, ಫ್ರೆಂಡ್ ಅಂತ ಮಾಡ್ಕೊತಾ ಇರಲ್ಲ. ಚೈತ್ರಕ್ಕನ ಅಕ್ಕ ಅಂತ ಕರೆದ್ಬಿಟ್ಟು ಆರಾಮಾಗಿ ಮಾತಾಡ್ತಿರ್ಲಿಲ್ಲ. ಸೊ ನಾನು ಅವ್ರನ್ನ ಕಾಂಪಿಟೇಟರ್ ಅಂತ ನೋಡ್ದಲ್ಲೇ ಇದ್ದಿದ್ದ ರೀಸನ್ ಏನೋ ನಾನು ಆರಾಮಾಗಿ ಮಾತಾಡ್ಕೊಂಡಿದ್ದೆ ಎಲ್ಲ ಜೊತೆಗೂ. ಇವೊಂದು ರಜತ್ ವೈಲ್ಡ್ ಕಾರ್ಡ್ ಎಂಟ್ರಿ ಆಗಿ ಬಂದು ಅಷ್ಟು ಅಬ್ರ ಮಾಡ್ತಿದ್ರು, ನಾನು ಆರಾಮಾಗಿ ಅವ್ರ ಜೊತೆಗೆ ಆರಾಮಾಗೇ ಇದ್ದೆ. ನಾನು ಅವ್ರ ಜೊತೆಗೆ ಆರಾಮಾಗಿ ಆಟ ಆಡ್ಕೊಂಡಿದ್ದೆ. ಇವೊಂದು ಈ ನೋಸ್ ಐ ಆಮ್ ಪ್ಲೇಯಿಂಗ್ ವೆಲ್ ಆ್ಯಂಡ್ ಐ ನೋ ಈ ಈಸ್ ಪ್ಲೇಯಿಂಗ್ ವೆಲ್. ಹಂಗಾಗಿ ಒಂದು ಮ್ಯೂಚುವಲ್ ಕೋಆರ್ಡಿನೇಷನಲ್ಲಿ ಆರಾಮಾಗಿ ನನ್ನ ಜೋಕ್ ನಾನು ಮಾಡ್ಕೊಂಡು ಅವ್ರ ಜೋಕ್ ಅವ್ರು ಮಾಡ್ಕೊಂಡು ಅವ್ರ ಆಟ ಅವ್ರು ಆಡಿದ್ರು. ಆ್ಯಂಡ್ ಫೈನಲ್ 3 ತನಕ ಬಂದರು. ನಂಗೆ ಅವ್ರ ಬಗ್ಗೆನೂ ತುಂಬ ಖುಷಿ ಇದೆ. ಮೋಕ್ಷಿತಾ ಬಗ್ಗೆ ಸರ್? ಸರ್ ಮೋಕ್ಷಿತಾ ಇಸ್ ಲೈಕ್ ಹೆಂಗೆ ಅಂತಂದರೆ ಸಿಂಪಲ್ ಗರ್ಲ್. ನೀವೇನು ಬರೀತೀರೋ ಅವ್ರು ಅದೇನೆ. ನೀವು ಕೋಪ ಕೊಟ್ಟರೆ ಅವರು ಕೋಪ ಮಾಡ್ಕೊತಾರೆ. ತುಂಬ ಸ್ವೀಟ್ ಆಗಿರ್ತಾರೆ. ಆ್ಯಂಡ್ ಇನ್ ದಿಸ್ ಜರ್ನಿ ಅವ್ರು ನನ್ನನ್ನು ಅರ್ಥ ಮಾಡ್ಕೊಂಡಿದ್ದು ಇನಿಷಿಯಲಿ ಸ್ವಲ್ಪ ಆ ಕಡೆ ಈ ಕಡೆ ಇತ್ತು ಅನ್ನೋದನ್ನು ಬಿಟ್ಟರೆ. ಆ್ಯಂಡ್ ಕೊನೆದಾಗಿ ಬರ್ತಾ ನಮ್ಮದೆಲ್ಲ ಏನೇನಿತ್ತು ಒಂದು ಚಟುವಟಿಕೆ ಮುಖಾಂತರನೋ ಇಲ್ಲ ಒಂದು ನಾಮಿನೇಷನ್ ಮುಖಾಂತರನೋ ಎಲ್ಲ ಅದು ಬಗೆಹರಿತಾ ಬಂತು. ಆ್ಯಂಡ್ ಎಂಡ್ ಆಫ್ ದ ಡೇ ಆಚೆ ಬರಬೇಕಾದ್ರೆ ವಿ ಆರ್ ಹ್ಯಾಪಿ ಆ್ಯಂಡ್ ಅಮೇಝಿಂಗ್ ಜರ್ನಿ. ಎಲ್ಲೋ ಒಂದು ಕಡೆ ಮನಸ್ತಾಪಗಳೆಲ್ಲ ಕಂಪ್ಲೀಟ್ ಆಗಿದ್ದರಿಂದ ವಿ ವರ್ ವೆರಿ ಗುಡ್ ಫ್ರೆಂಡ್ಸ್. ಆಚೆಗೆ ಬರ್ತಾ ಅವರು ಟಾಪ್ 5 ಬಂದರು. ಖುಷಿ ಇದೆ ಸರ್ ಅವ್ರ ಜರ್ನಿನು. ಅಪ್ ಆ್ಯಂಡ್ ಡೌನ್ಸ್ ಇದ್ರೂ ಶಿ ಈಸ್ ಬೀಯಿಂಗ್ ಅಮೇಝಿಂಗ್ ಇನ್ ದ ಬಿಗ್ ಬಾಸ್ ಜರ್ನಿ. ನೀವು ಲಕ್ಕಿ ಅನ್ಬೇಕೋ, ಅನ್‌ಲಕ್ಕಿ ಅನ್ಬೇಕೋ ಮುಂದೆ ಏನು ಅಂತ ಗೊತ್ತಿಲ್ಲ. ಏನಕ್ಕೆಂದ್ರೆ ಐ ಥಿಂಕ್ ನಿಮಗೂ ಗೊತ್ತಾಗಿರುತ್ತೆ ಅಂತೇಳಿ ಸುದೀಪ್ ಅವರು ಇದು ಲಾಸ್ಟ್ ಸೀಸನ್ ಬಿಗ್ ಬಾಸ್ ಹೋಸ್ಟ್ ಮಾಡಲ್ಲ ಇನ್ನು ಮುಂದೆ ಅಂತ ಆಲ್ರೆಡಿ ಅನೌನ್ಸ್ ಮಾಡಿದ್ದಾರೆ ಸರ್. ಸರ್ ಅನ್ಲಕ್ಕಿ ಅಂತ ಯಾಕನ್ಬೇಕು ಸರ್? ಇಟ್ಸ್ ಬೀನ್ ಲೈಕ್ ಅಮೇಝಿಂಗ್ ಜರ್ನಿ ವಿತ್ ಅಣ್ಣ. ಬಿಕಾಸ್ CCL ನಾವು ರೆಗ್ಯುಲರಾಗಿ ಅವ್ರ ಜೊತೆ ಟಚಲ್ಲೇ ಇರ್ತೀವಿ. ಆ್ಯಂಡ್ ಈ ಥರದ್ದೊಂದು ದೊಡ್ಡ ವೇದಿಕೆ ಆ್ಯಂಡ್ ಅಣ್ಣಂದು ಗ್ರೇಟ್ ಶೋ ಇದು. ಸೊ ಅದರಲ್ಲಿ ಅವ್ರ ಜೊತೆಗೆ ನಾನು ಲಾಸ್ಟ್ ಸ್ಟೇಜ್ ಶೇರ್ ಮಾಡಿದ್ದೀನಿ ಅಂದರೆ ಇದಕ್ಕಿಂತ ದೊಡ್ಡ ವಿಷಯ ಏನಿದೆ. ಆ್ಯಂಡ್ ಒಬ್ಬ ಆ್ಯಕ್ಟ್ರಿಗೆ ಇದಕ್ಕಿಂತ ದೊಡ್ಡ ವಿಷಯ ಇನ್ನೇನು ಬೇಕಾಗಿಲ್ಲ. ನಿಮ್ಮ ಐಡಲ್ ಮೆಟೀರಿಯಲ್ಲು ಅಣ್ಣ. ಅವ್ರ ಜೊತೆಗೆ ಒಂದು ಸ್ಟೇಜ್ ಕೈ ತನಕ ಬಂದಿದ್ದೀನಿ, ಅದೇ ದೊಡ್ಡ ವಿಷಯ ನನಗೆ. ಕಪ್ಕಿನ್ನ ದೊಡ್ಡದಾಗಿ ಅವ್ರ ಜೊತೆ ಕೊನೆಗೆ ಸ್ಟೇಜ್ ಶೇರ್ ಮಾಡಿದ್ದೀನಿ, ಅವ್ರ ಪ್ರೀತಿ ವಿಶ್ವಾಸ ಗಳಿಸಿದ್ದೀನಿ. ನಾನು ಅದೇ ಒಂದು ದುಡ್ಡು ಕೋಟ್ ಮಾಡ್ತಾರೆ ನನಗೆ 20 ಲಕ್ಷ ಈ ಥರ ಬೇಕಾ ಈಗಲೇ ಎತ್ಕೊಂಡು ಹೋಗಿ ಅಂತ. ನಾನು ಅದನ್ನೇ ಆ ಮಾತಂದೆ, ಅಣ್ಣ ನಿಮ್ಮ ವಿಶ್ವಾಸ ಸಂಪಾದನೆ ಮಾಡಿದ್ದೀನಿ, ಇದಕ್ಕಿಂತ ಇನ್ನೇನು ಬೇಕು ನನಗೆ ಅಂತ. ದಿಸ್ ಆರ್ ದ ಮೂಮೆಂಟ್ಸ್ ನಂಗೆ ಈ ಸೀಸನಲ್ಲಿ ಆಗಿದ್ದು. ಅಣ್ಣನ ಪ್ರೀತಿ ಸಿಕ್ಕಿದೆ. ಸೊ ಅವ್ರ ಜೊತೆಗೆ ಲಾಸ್ಟ್ ಸೀಸನಲ್ಲಿ ನಾನು ಅವ್ರ ಜೊತೆ ಸ್ಟೇಜ್ ಶೇರ್ ಮಾಡಿದ್ದೀನಿ. ಇದೆಲ್ಲದಕ್ಕಿಂತ ಲಕ್ಕಿ ಮೂಮೆಂಟ್ಸ್ ಯಾವುದೂ ಇಲ್ಲ ನನಗೆ ಆ್ಯಕ್ಚುಲಿ. ಸುದೀಪ್ ಅವರು ಇಲ್ಲದ ಬಿಗ್ ಬಾಸ್ ಬಗ್ಗೆ ಏನು ಹೇಳ್ತೀರಾ? ಯಾಕಂದರೆ ಇಷ್ಟು ವರ್ಷ ನೋಡಿದ್ರಿ, ಈ ವರ್ಷ ಆಡಿದ್ದೀರಾ. ಸೊ ನೆಕ್ಸ್ಟು ಅವರು ಇಲ್ಲದ ಬಿಗ್ ಬಾಸ್ ಬಗ್ಗೆ ಏನು ಹೇಳ್ಬೋದು ನೀವು? ಸರ್ ಬಿಗ್ ಬಾಸ್ ಮನೆ ಒಳಗೆ ಬಿಗ್ ಬಾಸ್ ಧ್ವನಿ ಎಷ್ಟು ಇಂಪಾರ್ಟೆಂಟು, ಅದೊಂದು ವೀಕೆಂಡ್ ಪಂಚಾಯತಿಲಿ ಸುದೀಪ್ ಅಣ್ಣನ ವಾಯ್ಸ್ ಅಷ್ಟೇ ಇಂಪಾರ್ಟೆಂಟು. ಆ್ಯಂಡ್ ಐ ರಿಯಲಿ ಡೋಂಟ್ ನೋ, ಅಂದರೆ ಗೊತ್ತಿಲ್ಲ ಒಂದು ಚಾನಲ್ ಯಾವ ಥರ ಪ್ಲ್ಯಾನ್ ಮಾಡ್ಕೊತಾರೆ ನೆಕ್ಸ್ಟು ಅಂತ. ಆ್ಯಂಡ್ ಅಣ್ಣನ ಡಿಸಿಷನ್ ಅಣ್ಣ ಹೇಳಿದ್ದಾರೆ ನಾನು ನೆಕ್ಸ್ಟಿಂದ ಮಾಡಲ್ಲ ಅಂತ. ಸೊ ಅದು ಅಣ್ಣನ ಓನ್ ಡಿಸಿಷನ್, ನಾವೇನು ಅದ್ರ ಬಗ್ಗೆ ಮಾತಾಡೋಕ್ಕಾಗಲ್ಲ. ಆ್ಯಂಡ್ ಗೊತ್ತಿಲ್ಲ ನೆಕ್ಸ್ಟ್ ಹೆಂಗೆ ಕ್ಯಾರಿ ಮಾಡ್ತಾರೆ ಚಾನಲ್ಲು. ಬಟ್ ಒಂದು ಮಿಸ್ಸಿಂಗ್ ಫೀಲಿಂಗ್ ಅಂತೂ ಇದ್ದೇ ಇರುತ್ತೆ ಸರ್. ಯಾವಾಗಲೂ ಆ ದೇವಸ್ಥಾನದಲ್ಲಿ ಒಂದು ಗಂಟೆ ಸೌಂಡು, ಬಿಗ್ ಬಾಸಲ್ಲಿ ವೀಕೆಂಡಲ್ಲಿ ಅಣ್ಣನ ಧ್ವನಿ, ಅಣ್ಣನ ವಾಯ್ಸು, ಇದೆಲ್ಲ ಮಿಸ್ ಆದರೆ ಒಂಥರ ಎಲ್ಲೋ ಮಿಸ್ಸಿಂಗ್ ಫೀಲಿಂಗ್ ಅಂತೂ ಇದ್ದೇ ಇರುತ್ತೆ ಒಂದು ಬಿಗ್ ಬಾಸ್ ಅಂತ ಬಂದಾಗ. ಆ್ಯಂಡ್ ಕಲರ್ಸ್ ಅವ್ರು ಅದನ್ನು ತುಂಬ ಚೆನ್ನಾಗಿ ಹ್ಯಾಂಡ್ಲ್ ಮಾಡ್ತಾರೆ ಅನ್ನೋದು ತುಂಬ ಚೆನ್ನಾಗಿ ಗೊತ್ತು. ಬಿಕಾಸ್ ಅಲ್ಲಿ ಡೈರೆಕ್ಟರ್ ಟೀಮ್ ಆಗಿರ್ಬೋದು, ಕ್ರಿಯೇಟಿವ್ ಹೆಡ್ಗಳಾಗಿರ್ಬೋದು ತುಂಬ ಚೆನ್ನಾಗಿದ್ದಾರೆ. ಆ್ಯಂಡ್ ಅವ್ರು ಹ್ಯಾಂಡ್ಲ್ ಮಾಡೋದ್ರ ಮೇಲೆ ಹೋಗುತ್ತೆ. ಬಿಗ್ ಬಾಸ್ ಮನೆಯಿಂದ ಆ ಫೈನಲ್ಗೂ ಮುಂಚೆ ಹೊರ ಬಂದಂಥವ್ರು ಒಂದು ಮಾತು ಹೇಳ್ತಾ ಬಂದರು, ಸಿಂಪತಿ ಅನ್ನುವಂಥ ಟ್ರಂಪ್ ಕಾರ್ಡಲ್ಲಿ ಹನುಮಂತು ಪ್ಲೇ ಮಾಡ್ತಿದ್ದಾರೆ. ಸೊ ಜನಗಳು ಅಲ್ಲಿ ಬಿಗ್ ಬಾಸ್ ಮನೆಯಲ್ಲಿ ಹನುಮಂತು ಆಡ್ತಿರುವಷ್ಟು ರೀತಿಯಾದಂಥ ಸಿಂಪ್ಲಿಸಿಟಿ, ಸಿಂಪತಿ, ಮುಗ್ಧತೆ ಅಲ್ಲ, ಮೈಂಡ್ ಗೇಮ್ ಅಂತ ಎಲ್ಲ ಕಂಟೆಸ್ಟೆಂಟ್ಗಳು ಆರೋಪ ಮಾಡ್ತಾ ಬಂದರು ಸರ್. ಸರ್ ಅಂದರೆ ಎಂಡ್ ಆಫ್ ದ ಡೇ ನೀವು ಆಚೆ ಬಂದು ಒಂದು ಗೇಮ್ ನೋಡಿದಾಗ ಇಟ್ಸ್ ಅ ಒಪಿನಿಯನ್. ಈಗ ನೀವು ಒಂದು ಗೇಮ್ನ ನೋಡೋ ರೀತಿ ಬೇರೆ ಇರುತ್ತೆ, ಈಗ ನಾನು ಒಂದು ಗೇಮ್ನ ನೋಡೋ ರೀತಿ ಬೇರೆ ಇರುತ್ತೆ. ಅವರೆಲ್ಲರಿಗೂ ಹನುಮಂತು ಆ ಥರ ಕಾಣಿಸಿದ್ದೇನೆ ಅಂತಂದರೆ ನಾನು ಒಳಗಿರೋ ನಾನೇನು ಡಿಸೈಡ್ ಮಾಡೋಕ್ಕಾಗುತ್ತೆ? ಈಗ ಹನುಮಂತು ಥರ ಆಡಬೇಕು ಅಂತ ನಾನು ಪಂಚೆ ಉಡೋಕ್ಕಾಗಲ್ಲ. ಆ್ಯಂಡ್ ಹನುಮಂತು ನನ್ನ ಥರ ಜೀನ್ಸ್ ಹಾಕೊಂಡು ಕೂತ್ಕೊಳ್ಳೋಕ್ಕಾಗಲ್ಲ. ಅವ್ನ ವ್ಯಕ್ತಿತ್ವ ಅದು, ಅವ್ನಿರೋ ರೀತಿ ಅದು. ಆ್ಯಂಡ್ ನಾನು ಇದ್ದಿದ್ದ ರೀತಿ ಅದು. ಅದನ್ನು ಬೇರೆಯವ್ರಿಗೆ ಸಿಂಪತಿ ಥರ ಕಾಣಿಸಿದೆ ಅಂತಂದರೆ ಅದು ಒಪಿನಿಯನ್ನೇ ಆಗುತ್ತೆ. ಅದನ್ನು ಕೇಳ್ಕೊಂಡು ನಾವು ಆಟಾಡೋಕ್ಕಾಗಲ್ಲ. ಆ್ಯಂಡ್ 120 ದಿವಸ ಅವ್ನು ನಾಟಕ ಮಾಡೋಕ್ಕೆ ಆಗಲ್ಲ. ಅವ್ನು ನೇರವಾಗೇ ಇರಬೇಕು, ಕ್ಯಾಮ್ರಾಗಳಿಗೆ ಗೊತ್ತಾಗ್ಬಿಡುತ್ತೆ. ಆ್ಯಂಡ್ ಈಗ ಯಾರೋ ಹೊರಗಡೆಯವ್ರು ಬಂದಿದ್ದಾರೆ, ಒಪಿನಿಯನ್ ಕೊಟ್ಟಿದ್ದಾರೆ ಅಂತಂದು ಮಾತ್ರಕ್ಕೆ ನಾವು ಅದನ್ನು ನೇರವಾಗಿ ಡಿಸೈಡ್ ಮಾಡೋಕ್ಕಾಗಲ್ಲ. ಒಳಗಡೆ ಎಲ್ಲ ಜೊತೆಗೂ ಚೆನ್ನಾಗೇ ಇರಬೇಕು. ಆ್ಯಂಡ್ ಈ ಪ್ಲೇಡ್ ರಿಯಲಿ ವೆಲ್. ಒಬ್ಬ ಒಳ್ಳೆ ಆಟಗಾರ ಆರಾಮಾಗಿ ಆಟ ಆಡಿದ್ದಾನೆ ಅಂತಂದರೆ ಅದನ್ನು ಒಪ್ಕೊಂಡ್ಬಿಡ್ಬೇಕು ಸರ್. ಅದನ್ನು ಏನೋ ಸ್ಟ್ರಾಟಜಿ ಮಾಡ್ದೆ, ಏನೋ ಗೇಮ್ ಪ್ಲ್ಯಾನ್ ಮಾಡ್ದೆ, ನಂಗೆ ಅದನ್ನು ಹೇಳೋಕ್ಕೆ ಆಗಲ್ಲ.